ಬೆಳ್ಳಟ್ಟಿ ಗ್ರಾಫ್ ಪಂಪ್ ಪಿಡಿಒ ವಿರುದ್ಧ ಶಿಸ್ತು ಕ್ರಮಕ್ಕೆ ಶಾಸಕ ಡಾ ಚಂದ್ರು ಲಮಾಣಿ ಸೂಚನೆ. ಗದಗ ಜಿಲ್ಲೆಯ ಶಿರಹಟ್ಟಿ ಮತಕ್ಷೇತ್ರದ ಅಭಿವೃದ್ಧಿಗೆ ಕಷ್ಟಪಟ್ಟು ಅನುದಾನ ತರಲು ನಾವು ಬೇಕು. ಆದರೆ ಕೆಲಸ ಆರಂಭಿಸುವಾಗ ಕನಿಷ್ಠ ಮಾಹಿತಿ ನೀಡದೆ ಬೇಜವಾಬ್ದಾರಿತನ ತೋರುತ್ತೀರಾ ಎಂದು ಬೆಳ್ಳಟ್ಟಿ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಅನಿಲಗೌಡ ಮಲಗೌಡರ ವಿರುದ್ಧ ಶಾಸಕ ಡಾ ಚಂದ್ರು ಲಮಾಣಿ ಇವರು ತೀವ್ರ ಆಕ್ರೋಶ ವ್ಯಕ್ತಪಡಿಸಿದರು. ಕಳೆದ ಭಾನುವಾರ ಶಿರಹಟ್ಟಿ ಪಟ್ಟಣದ ಸಾಮರ್ಥ್ಯ ಸೌಧದಲ್ಲಿ ನಡೆದ ತಾಲೂಕು ಮಟ್ಟದ ವಿಪತ್ತು ನಿರ್ವಹಣಾ ಸಭೆಯಲ್ಲಿ ಶಾಸಕರು ಪಿಡಿಒ ಇವರನ್ನು ತೀವ್ರವಾಗಿ ತರಾಟೆಗೆ ತೆಗೆದುಕೊಳ್ಳುವ ಮೂಲಕ ಇವರ ವಿರುದ್ಧ ಗರಂ ಆಗಿ ಮಾತನಾಡಿದರು. ಶಿರಹಟ್ಟಿ ತಾಲೂಕಿನ ಬೆಳ್ಳಟ್ಟಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಗ್ರೇ ವಾಟರ್ ಪ್ರಾಜೆಕ್ಟ್ ಅನುಷ್ಠಾನಕ್ಕಾಗಿ ತಾವು 3 ಕೋಟಿ ರೂಪಾಯಿಗಳ ಭಾರೀ ಅನುದಾನ ತಂದಿರುವುದಾಗಿ ತಿಳಿಸಿದ ಶಾಸಕರು ತಮಗೆ ಯಾವುದೇ ಮಾಹಿತಿ ನೀಡದೆ ಕಾಮಗಾರಿ ಆರಂಭಿಸಿರುವ ಬಗ್ಗೆ ಪ್ರಶ್ನಿಸಿದರು. ಇದಕ್ಕೆ ಪಿಡಿಒ ಇವರು ನನಗೆ ಗೊತ್ತಿಲ್ಲ ಹಾಗೂ ಸಂಬಂಧವಿಲ್ಲ ಎನ್ನುವ ರೀತಿಯಲ್ಲಿ ಬೇಜವಾಬ್ದಾರಿಯ ಉತ್ತರ ನೀಡಿದ್ದರಿಂದ ಶಾಸಕರು ತೀವ್ರವಾಗಿ ಕೆಂಡಾಮಂಡಲ ಆದ ಘಟನೆ ಜರುಗಿತು. ತದನಂತರ ಸಭೆಯಲ್ಲಿ ಇದ್ದ ತಾಲೂಕು ಪಂಚಾಯಿತಿ ಕಾರ್ಯನಿರ್ವಾಹಕ ಅಧಿಕಾರಿ ರಾಮಣ್ಣ ದೊಡ್ಡಮನಿ ಇವರಿಗೆ ಸದರಿ ಪಿಡಿಒ ವಿರುದ್ಧ ಕಠಿಣ ಶಿಸ್ತು ಕ್ರಮ ಕೈಗೊಳ್ಳುವಂತೆ ಶಾಸಕ ಡಾ ಚಂದ್ರು ಲಮಾಣಿ ಇವರು ಖಡಕ್ಕಾಗಿ ಸೂಚನೆ ನೀಡಿದರು. ವರದಿ ಚಂದ್ರಶೇಖರ ಸೋಮಣ್ಣವರ. ನಮ್ಮ ಜೊತೆ ಚಲೋ ಬಾಂಧವ್ಯ ಇದೆ. ನನ್ನನ್ನು ಕೇಳಿದ್ದಾರೆ, ಎಲ್ಲಿ ನಿಮ್ಮ ಕುತ್ತಿಗೆಗೆ ಬರುತ್ತೋ ಪಿಡಿಒ ಅವರು ಸಿಗ್ನೇಚರ್ ಮಾಡಿ ನೋಡ್ತೀನಿ ಬೇಕಾದ್ರೆ ನೀವೆಷ್ಟು ಸೈನ್ ಮಾಡಿರಿ? ನಿಮ್ಮ ಪಿಡಿಒ ಹೇಳ್ಯಾರಲ್ಲ, ನೀವೆಷ್ಟು ಸೈನ್ ಮಾಡಿರಿ ಹೇಳ್ರಿ? ಇವತ್ತಿನವರೆಗೂ ಇದಕ್ಕೆ ಸೈನ್ ಮಾಡಿರಿ? ಇದ್ರ ಮೇಲೆ ಕ್ರಮ ತಗೋಬೇಕು. ಬೆಳ್ಳಟ್ಟಿ ಅವ್ರು ಯಾರು ಪಿಡಿಒ ಹೇಳಪ್ಪ, ಯಾಕೆ ನೀವು ಇಬ್ಬರ ಮೇಲೆ ಕ್ರಮ ತಗೋಬೇಕು ಹೇಳು? ಯಾಕೆ ತಗೋಬೇಕು ಹೇಳು? ಯಾಕೆ ತಗೋಬೇಕು ಹೇಳು? ಯಾಕೆ ತಗೋಬೇಕು ಕ್ರಮ? ಗ್ರೇ ವಾಟರ್ ಮ್ಯಾನೇಜ್ಮೆಂಟ್ ನನಗೆ ಗೊತ್ತಿಲ್ಲದೆ ಕೆಲಸ ಚಾಲು ಮಾಡಿ ಅಷ್ಟೇ, ನನಗೆ ಏನು ಹೇಳಿಲ್ಲ. ಹೇಳ್ಬೇಡ್ರಿ, ಕಮಿಟಿ ಇರೋಕ್ಕಿಂತ ಮುಂಚೆ ನಾನೇ ಅಡ್ಡಾಡಿ 3 ಕೋಟಿ ರೂಪಾಯಿ ಅನುದಾನ ಕೊಡಿಸಿ ನಿಮ್ಗೆ ನಾವೇ ಸೆಲೆಕ್ಟ್ ಮಾಡಿ ಕಳಿಸಿವಿ. ಇಲ್ಲೇ ಇವ ನೋಡಿ, ನೀವೇನ್ ಕತೆ ಹೇಳ್ಕೊಡ್ತಿದ್ರಿ? ನೀವೇನ್ ಕೆಲಸ ಮಾಡ್ತೀವಿ? ಯಾವಾಗ ಮಾಡ್ಸಿದ್ದೀವಿ ನಾವು? ನನಗೆ ಕೇಳ್ಬೇಕಂತ ಖಬರ್ ಇಲ್ವಾ ನಿಮ್ಗೆ? ಅದೇಪ್ಪ, ಅವಾಗಾದ್ರೂ ನನಗೆ ಕೇಳ್ಬೇಕಂತಿಲ್ವಾ ನಿಮ್ಗೆ? ಯಾರು ಕೇಳಿದಿ ನೀನು? ಹಿಂಗಿದೆ ನೋಡಿ ಉತ್ತರ. ಪಿಡಿಒ ಆಗಿ ನನಗೆ ಸಂಬಂಧ ಇಲ್ಲ ಅಂತ ಉತ್ತರ ಕೊಡ್ತಾರೆ. ಏನಪ್ಪ ಪೇರ್ ನೀನ್ ಮಾತಾಡು? ಇಲ್ಲಪ್ಪ, 3.5 ಕೋಟಿ ರೂಪಾಯಿ ಗ್ರೇ ವಾಟರ್ ಮಾಡಿ ಇರುವವರು ನಾವು ಆ ಪಂಚಾಯತಿನ ಸೆಲೆಕ್ಟ್ ಮಾಡಿ ಪ್ರತಿ ತಾಲೂಕಿಗೆ 1-2 ಪಂಚಾಯತಿ ನಾವು ಕೊಟ್ಟಿರ್ತೀವಿ. ಒಂದೊಂದ್ಸಲ ಸಾರ್ಟ್ಔಟ್ ಆಗಲಿ ಅಂತೇಳಿ. ಈಗ ಮತ್ತೆ ಈ ಬಾರಿ ತಾರೀಕೊಪ್ಪಕ್ಕೆ ತಗೊಂಡಿದ್ರು, ಹೊಸ ಪ್ರಪೋಸಲ್ ಕಳಿಸಿದೀವಿ ತಾರೀಕೊಪ್ಪಕ್ಕೆ. ಈ ಕಡೆ ಭಾಗದಲ್ಲಿ ಸಿಗ್ಲಿ ಕಳಿಸಿದ್ವಿ. ಲಕ್ಷ್ಮೇಶ್ವರ ಭಾಗದಾಗ ಎಷ್ಟರ ಮಟ್ಟಿಗೆ ಅಂದರೆ 3 ಕೋಟಿ ರೂಪಾಯಿ ಕೆಲಸ ಬಂದರು ಯಾರಿಗೂ ಸಂಬಂಧ ಇಲ್ಲ ರೀತಿಯಲ್ಲಿ ನೀವು ಯಾವ್ದಾರ ಜನಕ್ಕೆ ಏನು ಮಾಡಕತ್ತೀವಿ ಅಂತ ಗೊತ್ತಾಗೋದು ಬೇಡವಾ? ಯಾವ ಕೆಲಸ ಚಾಲುವಾಗಿದೆ, ಯಾವ ಟೆಂಡರ್ ಆಗಿದೆ, ಯಾವ ರಿಪೋರ್ಟ್ ಬಂದಿದೆ ನಿಮ್ಗೆ ಗೊತ್ತಿಲ್ವಾ? ಅಂದರೆ ನೀವು ಅವ್ರ ಮಾತು ಕೇಳಿ ನಡೀತೀರಾ? ಪ್ರೋಟೋಕಾಲ್ ನಿಮ್ಗೆ ಗೊತ್ತಿಲ್ವಾ? ಅಂದ್ರೆ ಸರಿ, ಕ್ರಮ ತಗೊಳ್ಳಿ. ಪ್ರೋಟೋಕಾಲ್ ಉಲ್ಲಂಘನೆ ಮಾಡಿದರೆ ತಗೊಳ್ಳಿ. ಯಾಕೆ ನಿಮ್ಗೆ ಯಾಕೆ ತಿಳಿಸಿಲ್ಲ? ಅವ್ರು ಬಿಲ್ ಹಾಕುವಷ್ಟು ಹೇಳಿ ನನಗೆ ಯಾವ ಬಿಲ್ ಲೈಟ್ ಹಾಕಿಸ್ತಾನೆ ಫೋಟೋ ಹಾಕಿ ಹೇಳಿ. ಅವ್ರು ಯಾವ ಬಿಲ್ ಲೈಟ್ ಹಾಕಿ ಕೇಳಿ ಬೆಳಗ್ಗೆ. ನಾನು ಅದಕ್ಕೆ ಹ್ಞೂ ಅಂತೀನಿ. ಈಗ ಫೋನ್ ಮಾಡಿ ಕೇಳ್ತೀನಿ, ಎಷ್ಟು ಬೀದಿ ಲೈಟ್ಗೆ ನೀವು ದುಡ್ಡು ಖರ್ಚು ಮಾಡಿರಿ, ಏನು ಮಾಡಿರಿ, ಏನು ಹಾಕ್ಸಿರಿ ಅಂತ ಕೇಳಿ. ಆಯ್ತು, ನೀವು ಯಾವ್ದಾರು ನೋಡಿದ್ದೀರಾ? ನೀವು ಯಾವ್ದಾರು ವಿಸಿಟ್ ಕೊಟ್ಟಿದ್ದೀರಾ? ನೀವು ಪಂಚಾಯತ್ ಎಷ್ಟು ಸಲ ಹೋಗಿರಿ? ಆಯ್ತು, ನೀವು ಕಾಮಗಾರಿ ವಿಸಿಟ್ ಮಾಡಿದ್ದೀರಾ?